ಈ ಶ್ರೀಕಾಂತ್ ಪೂಜಾರಿ ಈಸ್ ಎನ್ ಹ್ಯಾಬಿಚುಯಲ್ ಅಫೆಂಡರ್. ಅವನ ವಿರುದ್ಧ ಹುಬ್ಬಳ್ಳಿನಲ್ಲಿ ಸುಮಾರು 20 ಕೇಸ್ಗಳಿದ್ದಾವೆ. 20 ಕೇಸ್ಗಳು. ಯಾವ ಕೇಸು ಅನ್ನುವಂಥದ್ದು ನಾನು ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕ್ರಿಮಿನಲ್ ಕೇಸಸ್ಸೇ. ಕಳ್ಳಬಟ್ಟಿ ಸಾರಾಯಿ ಮಾಡ್ತಾ ಇರುವಂಥ ಕೇಸು 11 ಇದ್ದಾವೆ. ದೊಂಬಿ ಗಲಾಟೆನಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು 3 ಪ್ರಕರಣ ಇದ್ದಾವೆ. ಮಟಕ ಜೂಜಾಟ ಪ್ರಕರಣದಲ್ಲಿ 1 ಇದೆ. ಕಳ್ಳತನ ರೌಡಿತನ ಅಡಿಯಲ್ಲಿ 3 ಪ್ರಕರಣಗಳಿದ್ದಾವೆ. ಮುಂಜಾಗ್ರತಾ ಪ್ರಕರಣಗಳಲ್ಲಿ 3 ಪ್ರಕರಣ ದಾಖಲಾಗಿದೆ. ಇಷ್ಟು ಅವನ ಮೇಲಿರುವಂಥ ಕೇಸ್ಗಳು. ಕಾಂಗ್ರೆಸ್ ಪಕ್ಷನೇ ದಾಖಲು ಮಾಡಿರುವಂಥ ಕೇಸ್ಗಳಲ್ಲ. ನನ್ನ ಹತ್ರ ಮಾಹಿತಿ ಇದೆ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನಿಂದ ತೆಗೆದುಕೊಂಡಿರುವಂಥ ಮಾಹಿತಿ ಒಂದಷ್ಟಿದ್ದಾವೆ. 2008ರಲ್ಲಿ 2009ರಲ್ಲಿ ಇವನ ವಿರುದ್ಧ ಕೇಸ್ಗಳು ದಾಖಲು ಮಾಡಿ ಒಳಗಡೆ ಅಷ್ಟೇ ಜೈಲಿಗೆ ಕಳಿಸಿರುವಂಥ ನಿದರ್ಶನಗಳಿದ್ದಾವೆ. 2008 ಮತ್ತು 2009ರಲ್ಲಿ ಇವನ ವಿರುದ್ಧ ಕೇಸ್ಗಳನ್ನು ದಾಖಲು ಮಾಡಿದ್ರು. ಆಗ ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು? ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇತ್ತು. ಬಿಜೆಪಿಯವರೇ ಈ ಶ್ರೀಕಾಂತ್ ಪೂಜಾರಿಯವರನ್ನ ಅರೆಸ್ಟ್ ಮಾಡಿ ದೊಂಬಿ ಗಲಾಟೆನಲ್ಲಿ, ರೌಡಿ ಶೀಟರ್ ಗಲಾಟೆನಲ್ಲಿ ಒಳಗಡೆ ಕಳಿಸಿರುವಂಥ ಕೇಸ್ಗಳು ಇದ್ದಾವೆ. ಸೊ ಶ್ರೀಕಾಂತ್ ಪೂಜಾರಿ ಪರವಾಗಿ ಇಡೀ ದೇಶಾದ್ಯಂತ ಕರಸೇವಕ ಹಿಂದೂ ಮುಖಂಡರುಗಳನ್ನು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಮ ಜನ್ಮಭೂಮಿಗೆ ಲಿಂಕ್ ಕೊಟ್ಟು ರಾಮ ದೇವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ನಾಚಿಕೆ ಆಗಬೇಕು ಬಿಜೆಪಿಯವರು. ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡಿಕೊಳ್ಬೇಕು. ಬಿಜೆಪಿಯವರ ಸಂಸ್ಕೃತಿನೇ ಇದು. ಬಿಜೆಪಿಯವರ ಮೈಂಡ್ ಸೆಟ್ಟೇ ಇದು. ದೇ ಆರ್ ದೇರ್ ಓನ್ಲಿ ಇನ್ ಫೇವರ್ ಆಫ್ ಕ್ರಿಮಿನಲ್ಸ್. ದೇ ಆರ್ ಫೈಟಿಂಗ್ ಇನ್ ಫೇವರ್ ಆಫ್ ಕ್ರಿಮಿನಲ್ಸ್. ಅವ್ರ ಪಕ್ಷದಲ್ಲಿರುವಂಥ ಬಹುತೇಕ ಮುಖಂಡರುಗಳು ಅದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರೆ. ನ್ಯಾಚುರಲ್ ಆಗಿ ಅವ್ರ ಪರ ನಿಲ್ತಾರೆ. ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನ ಕಟ್ತಾರೆ. ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಅವರೇನು ಮಾತಾಡ್ತಾರೆ, ನಾನು ನಮ್ಮ ರಾಜ್ಯದ ಜನಸಾಮಾನ್ಯರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ 99% ಸುಳ್ಳಿರುತ್ತವೆ. 1% ಸತ್ಯ ಅಚಾನಕ ಬಾಯಿಂದ ಬಂದಿರುವಂಥದ್ದು. ಮಿಕ್ಕಿದೆಲ್ಲ ಸುಳ್ಳು ಹೇಳುವಂಥ ಒಂದು ಪ್ರವೃತ್ತಿನ ಬಿಜೆಪಿಯವರು ಬೆಳೆಸ್ಕೊಂಡಿದ್ದಾರೆ. ಅವು ಯಾವ ದೇಶಭಕ್ತ, ಏನು ಅವ್ರ ಕೊಡುಗೆ, ಏನು ಅವನು ಯಾವ ವೀರ, ಅವನ ಪರವಾಗಿ ಯಾಕೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳಿ. ನಾವು ಯಾವುದೇ ಕಾರಣಕ್ಕೂ ಯಾವ ಹಂತದಲ್ಲೂ ಯಾವ ಅಡಿನಲ್ಲಿ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ ಎನ್ನುವಂಥದ್ದು ಇನ್ನು ಬಹಳ ವಿವರಣೆಯಾಗಿ ರಮೇಶ್ ಬಾಬು ಅವರು ಹೇಳ್ತಾರೆ, ಸೂರ್ಯ ಅವರು ಹೇಳ್ತಾರೆ. ಅವರೆಲ್ಲ ಕೇಸ್ ಅವರಿಗೆ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಲಾಂಗ್ ಪೆಂಡಿಂಗ್ ಕೇಸಸ್ ಸೈಡಿನಲ್ಲಿ ಹೈಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ಇಡೀ ರಾಜ್ಯಾದ್ಯಂತ ಇವನು ಒಬ್ಬನ ವಿರುದ್ಧ ಅಲ್ಲ ತನಿಖೆ ನಡೀತಾ ಇರೋದು. ಎಲ್ಲ ಪೊಲೀಸ್ ಸ್ಟೇಷನ್ಸ್ಗಳಲ್ಲೂ ಯಾವ್ದು 25-30 ವರ್ಷದಿಂದ ಹಳೆಯ ಕೇಸ್ಗಳು, ತಲೆಮರೆಸ್ಕೊಂಡಿರುವಂಥ ಕೇಸ್ಗಳಿದ್ದಾವೆ, ಅವನ್ನೆಲ್ಲ ಹುಡುಕಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥದ್ದು, ಕೋರ್ಟ್ಗೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.